ಅವರಿಬ್ಬರೇ ಗಂಡ ಹೆಂಡತಿ. ಒಂದು ಕೂಸಿನ ಹಡ್ದಿದ್ರು ಗಂಡ. ಅದು 1 2 ಹಿಡ್ಕೊಂಡು 9 10 10ನೇ ತನ ಜೇವ್ರದಾಗ ಕಲಿತು. 11ಕ್ಕೆ ಮುಂದೆ ಅದು ಜಳಕಿಯೋ ಮುಂದೆ ಎಲ್ಲಿ ಮುಂದೋ ಅದು ಹೋಗುವಂಥ ಪ್ರಸಂಗ. 11ಕ್ಕೆ ಸೈನ್ಸ. ಆ ಹೊತ್ತು ಮುನಿಗೆ ಅವ್ರು ರೊಟ್ಟಿ ಮಾಡ್ತೀನಿ ಮುಂದೆ ಕೂತೇವ್ವ, ನಾ ದೊಡ್ಡ ಸಾಲಿಗೆ ಹೋಗಿ ಕಾಲೇಜ್ ಮಾಡವ, ನಾ ಕಾಲೇಜ್ ಖರ್ಚು ಕೊಡ್ಬೇಕು 20 ಕಿಲೋಮೀಟ್ರ್ ಮ್ಯಾಗತ್ತ ಅವು ಅಂತಿದ್ದ. ಅವು ಅಂತೇಳಿ ಮಗನ ನಾವು ಬಸ್ ಎಲ್ಲಿ ಹೋಗ್ತೈತೆ ಗೊತ್ತಾಗಂಗಿಲ್ಲ, ನೀ ಗಾಡಿ ಬೋರ್ಡ್ ಓದ್ತಿಲ್ಲೋ ಸಾಕು, ನಿಮ್ಮ ಅಪ್ಪಿಟ್ಟು ಕಲಿಸ್ಯಾನು. ಅಪ್ಪ ಕೆಲಸ ಮಾಡಿ ಬಂದ, ನಾ ಹೋಗವತ್ತಾವ ಹೊರ್ತಿ ಹೋಗವತ್ತಾವ ಇಲ್ಲಿಲ್ಲತ್ತೀವ ನಡೀತು. ಕೊನೆಗೆ ಮಗ ಹಠ ಹಿಡಿದೆವು ಅಂದ, ನೀ ಏನ್ರಿ ಮಾಡಿ ನಂಗೆ ಸಾಲಿಗೆ ಹಾಕಬೇಕು ಮುಂದಿನ ಸಾಲಿಗೆ. ಕಡಿಗೆ ರೊಟ್ಟಿ ಮಾಡ್ಕೋತ ಹಡದ ಕಳ್ಳಲ್ರಿ. 9 ತಿಂಗಳದಲ್ಲಿ ಒಡಲ ಭಾರ ತಾಪದಲ್ಲಿ ನೊಂದು ಬೆಂದು ಬಳಲುತ್ತ ನೀನು ಪಡೆದೇ ನನ್ನ ಹಡದವ್ವ, ನಾನು ಹುಟ್ಟುವಾಗ ನಿನ್ನ ಕಷ್ಟವೆಷ್ಟ ಹಡದವ್ವ, ನನ್ನ ಜನ್ಮದೊಂದಿಗೆ ನಿನ್ನ ಪುನರ್ಜನ್ಮ ಆಯಿತವ್ವ. ಒಬ್ಬ ಕವಿ ಎಷ್ಟು ಸುಂದರ ಮಾತನ್ನು ಹೇಳ್ತಾನೆ. ಎಷ್ಟಾದ್ರೂ ನಮ್ಮ ಭಾರತ ದೇಶ ತಾಯಿ ಅಲ್ಲನ್ರಿ ಅವ. ನೀವು ರೊಟ್ಟಿ ಮಾಡ್ಕೋತಂದ್ರೆ ಏನ್ರಿ ನಾ ಇನ್ನೊಂದು 4 ಮನೆ ಹಂಡಿ ಹಿಡಿತನೋ, ನೀವು ಇನ್ನೊಂದಿಟ್ಟು ಎಲ್ಲ ಕೂಲಿ ಕಸ ಮಾಡಿರ್ಕರಿ ಮಗನ ಇನ್ನೊಂದಿಟ್ಟು ಕಲಸು. ಕಡೆ ಹೆಂಡತಿ ಮಗನ ಮಾತು ಒತ್ತಾಯ ಆದಾಗ ಒಂದು ಮಾತಂದ, ಕೋಲಿ ಬಾಡಿಗೆ ಕೊಡ್ತೋನ್, ಫೀ ತುಂಬತೋನ್, ಆದರೆ ಊಟ ದಿನ ವಸ್ತಿ ಬಸ್ಸಿಗೆ ಹರಿಯವತ್ತಟ್ಟು ಬುತ್ತಿ ಬರ್ತೈತಿ. ಊಟದ ರೊಕ್ಕ ಕೊಡಕ್ಕೆ ನನಗಿಲ್ಲ, ಹರಿಯವತ್ತಿಂದ 4 ತಿನ್ನು, ತಂಗಳು ಚಂಜಿ ಮಾಡಿ ತಿನ್ನು, ಸಾಲಿ ಕಲಿ ಅಂತ. ಎದ್ದು ನಮಸ್ಕಾರ ಮಾಡಿ ನಿಮ್ಮ ಅಪ್ಪಗೆ ನಮಸ್ಕಾರ ಮಾಡ್ತಾನೆ. ಕಷ್ಟ ಬಡ್ತಾನಿದ್ರು ಸಹಿತ ಹಳ್ಳಿಯವ್ರು ಹೋಗಿ ದೊಡ್ಡ ಸಾಲಿಗೆ ಹಾಕಿರು. ಕೋಟ್ ಬೂಟ್ ಕೊಡಿಸಿದ, ಇಲ್ಲ ಚಂತನ ಮಂದಿಯಲ್ಲಿ ದುಡಿತಿದ್ದ. ಅಂಬಲಿ ಕುಡಿದು ಮನ್ಕೋತಿದ್ರಿ ಅವ, ಬೆನ್ನಾಗಿ ಚಲೋ ಇದ್ದಿದ್ದಿಲ್ಲ, ಮನೆ ಸೋರ್ತಿತ್ತು. ಅಲ್ಲೆಟ್ಟಿಲ್ಲೆಟ್ ಜೀವನ. ಏನ್ರಿ ಮಾಡಿ ಮಗನ ಒಳ್ಳೆ ಆಗ್ಬೇಕತ್ ಕನಸ. ಸಾಲಿಗೆ ಹಾಕಿರೋ ಅವ್ವ 6 ಗಂಟೆ ವಸ್ತಿ ಬಸ್ಸಿಗೆ ರೊಟ್ಟಿ ಕಟ್ಟಬೇಕಾದ್ರೆ ರಾತ್ರಿ 3 ಕೇಳ್ತಿದ್ರಿ ಅವ. ಬೆಳ್ಳುಳ್ಳಿ ಖಾರ ಚಟ್ನಿ ಮಾಡಿ ಬುತ್ತಿ ಕಟ್ಟಿ ಒಂದು ಪಿಶ್ವ್ಯಾಗ ಸುತ್ತಿ ಬಸ್ನಾಗ ಇಡ್ತಿದ್ರು. ವರ್ಷತನ ಹಂಗ ನಡೆದ. ಇದೊಂದು ಕತೆ ಕೇಳ್ರಿ, ಭಾಳ ಚಂದ ಐತಿ. ವರ್ಷತನೂ ಹಂಗ ನಡೆದದ. ಬುತ್ತಿ ಬರ್ತಿತ್ತು, ಹರೆವತ್ತು ಉಣ್ತಿದ್ದ, ಅದ್ರಾಗ 4 ಇಡ್ತಿದ್ದ ಚಂಜಿ ಮಾಡಿ. ಯಾವಾಗ ಗಂಡ ಐತಿ ಸಂಜೆ ಮಾಡಿ ಊಟ ಕೂತಾಗ ಉಣ್ಕೋತ ಅಳ್ತಿದ್ಳು. ಯಾಕೆ ಬೇ ಮಗನ ನೆನಪು ಆತೇನೆ? ಇಲ್ಲ, ನಾವು ಬಿಸಿದು ಉಣ್ಣಾತೀವಿ. ನನ್ನ ಮಗ ತಂಗಳು ರೊಟ್ಟಿ ಮಂದಿ ಕೂಡ ತಂಗಳು ಬುತ್ತಿ ಉಚ್ಚೆ ಮಾಡಿ ಇವತ್ತು ಅದನ್ನ ಹಳಚಿದೇನೋ ಉಣ್ತತಿಲ್ಲ, ಯಾವಾಗ ಸಾಲಿ ಮುಗಿತೈತಿ. ಇದು ಭಾರತ ದೇಶದ ಅವು ಅಷ್ಟ ಅಂತಾಡ್ರೆ ಬೇರೆದವ್ರು ಅನ್ನಕ್ಕೆ ಸಾಧ್ಯ ಇಲ್ಲ. ಒಂದು ಪ್ರಸಂಗ ಆತ. ಅದನ್ನ ಏನು ಪ್ರಸಂಗ ಸ್ವಾಮೀಜಿ, ಎಂಥ ಪ್ರಸಂಗ. ಒಂದಿನ ಎಲ್ಲೋ ಟೈಮ್ ಮಾಡಿ ಬಂದಿದ್ರು, ಒಂದು ಸ್ವಲ್ಪ ಲೇಟ್ ಆಯಿತು. ಅವಸರದಾಗ ಎಲ್ಲ ಮಾಡಿ ಬುತ್ತಿ ಕೊಟ್ಲು. ಇವ್ ಹೋಗ್ತಾ ಹೊಲಕ್ಕೆ ಹೋಗುತ್ನ್ಯಾಗ ಬಸ್ಸಿನಾಗ ಬುತ್ತಿ ಕೊಡವ, ಇವೊಂದು ಒಂದು ಬುತ್ತಿ ತೊಗೊಳವ, ಇವ್ ಹಗ್ಗ ತೊಗೊಂಡು ಕುರ್ಪಿ ತೊಗೊಂಡು ಮಂದಿಯಲ್ಲಿ ಕೂಲಿಗೆ ಹೋಗವ. ಆ ಪಟ್ಟಿ ಅಂಗಡಿ ಒಂದ, ಯಾಕೆ ಕಾಕ ಬುತ್ತಿ, ಏ ಕಾಕ ಇದ ಹೋತಲ್ಲೋ ಚರ್ಚೆನ ದಿನ್ನಿ ಇಡಾತ್ ನೋಡಿ ಖಾನಾತ್ ನೋಡಿ ಬಸ್ ಅಂದ. ಬಸ್ ಸ್ಟ್ಯಾಂಡ್ನಾಗ ನಿತ್ತಂತ ಹಡದ ಅಪ್ಪನೊಂದು ಕಳ್ಳ. ತಾಯಿಗಳಿಗೆ ಗೊತ್ತಿರ್ಲೇವ, ಕಳ್ಳ ಹಿಂದಿ ಬುತ್ತಿ ತೊಗೊಂಡ ಮನೆಗೆ ಹೋಗ್ತಾನ. ಆಕೆ ಊಟನ ಮಾಡಂಗಿಲ್ಲ, ಎದಿ ಹೊಡ್ಕೋತಾಳು. ಮಂದ್ಯಾಗ ನಾನು ಕೂಸು ಉಪವಾಸ ಐತಿ ಅಂತ ಆಕೆ ಒಟ್ಟ ಊಟ ಮಾಡಂಗಿಲ್ಲ. ಮುಂದೆ ಹೋಗ್ಬೇಕಾದ್ರೆ ಬಸ್ ಇಲ್ಲ. ತಿರಿ ಹೊಲಗೆ ಹೋಗ್ಬೇಕಾದ್ರೆ ಬುತ್ತಿ ಯಾಕೆ ಕೊಟ್ಲಿಕ್ಕೆ ಕೇಳ್ತಾಳೆ. ಕೂಲಿ ಮುಣುಗ್ತದ, ಆಕೆ ಕೇಳ್ತಾಳ. ಮಂದ್ಯಾಗ ಎಲ್ಲರೂ ಬುತ್ತಿ ಬಿಚ್ಚಿದಾಗ ಇನ್ನೊಬ್ರ ಮುಖ ನನ್ನ ಮಗ ನೋಡಬಾರ್ದು. ದೇವ್ರೆ, ನನ್ನ ಮಗ ಇನ್ನೊಬ್ರ ಮುಖ ನೋಡಬಾರ್ದು. ಏನ್ರಿ ಒಳ್ಳೇದಾಗಬೇಕಂತ 50-60 ವರ್ಷ ಮನುಷ್ಯ, ಕಲೀಲಾರ್ದಂಥ ಹೆಬ್ಬಟ್ಟಿನ ಮನುಷ್ಯ, ಇಂಗ್ಲೀಷ್ ಮಾತಾಡಂಗಿಲ್ಲ, ಕಲಿತಿಲ್ಲ, ಅದರ ಕರುಣಾ ಹೃದಯವಂತ ಮನುಷ್ಯ ಅದಾನ. ಹೆಗಲಿಗೆ ಬುತ್ತಿ ಹಚ್ಚಿದ, ಹಾಗ ಕುರುಪಿ ಪಟ್ಟಿ ಅಂಗಡಿಯಾಗ ಇಟ್ಟ, ತೆಳಗ ತೆಲಿ ಮಾಡಿ ಹೊರ್ತಿ ಕಡೆ ಅಡ್ಡ ಬಿದ್ದು ಓಡಾಕತ್ತ ಮನುಷ್ಯ. 4-5 ಕಿಲೋಮೀಟ್ರ್ ಓಡಿದ್ರೇವ, ಒಂದು 10-20 ಕಿಲೋಮೀಟ್ರ್ ಇತ್ತದ ಓಡಾಕತ್ತಿದ್ದ. 4-5 ಕಿಲೋಮೀಟ್ರ್ ಒಳಗೆ ಕೆಟ್ಟ ಹಳ್ಳಿ ಹಾದಿ, ಚಪ್ಪಲ್ ಮುಂಗಟ್ಟು ಹರಿತು. ಹಾದಿಯಾಗ ಹೋಗೋದು 4 ಹೆಜ್ಜೆ ಓಡವ, ಸೋತ್ ಕಾಲ್ ಮ್ಯಾಗ ಕೈ ಇಡವ, ಉಸಿರು ತಗೊಳವ, ಮತ್ತೆ ಓಡವ. ಎಷ್ಟು ಓಡಿ ಅಂದ್ರೆ ಓಡಿ 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 2 ಕಾಲು ರಕ್ತ ಬಂದು ಮೇ ಎಲ್ಲ ತೊಳೆದಂಗೆ, ಅರಿವಿ ತೊಳೆದಂಗೆ ಬೆವರು ಬಂದು ಓಡ್ತಿದ್ದ. 12-1 ಗಂಟೆ ಆಗಿ 1 ಗಂಟೆ ಕಾಲಿ ಬೆಲ್ಲ ಹೊಡೆದ್ರು. ಊಟಕ್ಕೆಲ್ಲ ಕಾಲೇಜ್ ಹುಡುಗರು ಹೊರಗೆ ಬಂದಾಗ ಸಮೀಪ ಹನುಮಪ್ಪನ ಗುಡಿ ಹತ್ತಿಗೆ ಬಂದಿದ್ದ.
ಎಲ್ಲರೂ ಅವ್ರವ್ರ ಬುತ್ತಿ ತೊಗೊಂಡು ಖುಷಿಯಾಗಿ ಎಲ್ಲ ಮಾಡತ್ತಿದ್ರು. ದಿನದ ಬುತ್ತಿ ಬಸ್ಸಿನ ಬಂದಿಲ್ಲ ಅಂತ ಗೊತ್ತಾಯ್ತು. ಎಲ್ಲರೂ ಊಟ ಮಾಡಿದಾಗ ನಾ ಹೆಂಗೋ ಖಾಲಿ ಇರೋದು, ಮಂದಿ ಬುತ್ತಿ ನೋಡು ಬರ್ತೈತೆ ಮಗ ಗಾಬರಿ ಆಗಿದ್ದ. ಯಾಕೆ ಬುತ್ತಿ ಬಂದಿಲ್ಲ ಅಂತ ಕೇಳ್ತಿದ್ರು. ತೆಳಗ ಮುಖ ಮಾಡಿ ನಿಂತಿದ್ದ. 20 ಕಿಲೋಮೀಟರ್ ಅಪ್ಪ ಓಡ್ಕೋತ್ ಬಂದು ಕಟ್ಟಿ ತೆಳಗ ಬಂದ. ಎಲ್ಲ ತೋದಿತ್ತು. ಕೈಯಾಗ ತಗೊಂಡೇ ರಾಜ ಬಂದೇನಿ ಅಂದ. ಯವ್ವ ಏ ರಾಜ ಅಂದ. ಬುತ್ತಿಲ್ಲಂತ ಎದೆ ಹೊಡೆದಿತ್ತು. ಹೊಳ್ಳಿ ನೋಡ್ದ, ಬೆವತ್ತಂತ ಅಪ್ಪನ ನೋಡಿದ. ಮನಸ್ಸಿಗೆ ಖುಷಿ ಆಯಿತು. ಓಡಿ ಹೋಗಿ ಕೈಯಾನ ಬುತ್ತಿ ತಗೊಂಡ. ಭಾಳ ಓಡಿ ಬಂದೇನಿ. ಬಾಯಿ ಒಣಗೈತಿ. ಮುಖಕ್ಕೆ ಒಂದಿಷ್ಟು ನೀರು ಕಾಲ ಮೇಲೆ ಹಾಕೊಂಡು ಒಂದು ಬಗ್ಗಿಷ್ಟು ನೀರು ಕುಡಿಬೇಕಂತ ಟಾವೆಲ್ ತೆಗೆದ ಬಗ್ಗಿ 2 ಕೈ ತೊಳ್ಕೊಳಕತ್ತಿದ್ದ. ತೊಳಿತ್ನ್ಯಾಗ ದೋಸ್ತರು ಕೇಳ್ರು, ಗ್ರೇಟ್ ಮ್ಯಾನ್ ಅಂದ್ರ ಅವ್ರಿ. ಸಾಮಾನ್ಯ ಮನುಷ್ಯ ಏನಪ್ಪ, ಹ್ಯಾಂಗ ಬತ್ತೋ ಬುತ್ತಿ? ಮಗಲಾನ ಹೇಳಿದ ಮುತ್ಯಾಕ ತೊಗೊಂಡು ಬಂದಾನ. ಬುತ್ತಿ ಹೆಂಗ ಬತ್ತು? ಮೂಲೆಯಾಗಿ ನಾವು ತೊಗೊಂಡು ಬಂದಾನ. ಮತ್ತೋ ಬಂದ ಗ್ರೇಟ್ ಮ್ಯಾನ್. ಬಸ್ ಅಲ್ಲ, ರಿಕ್ಷಾ ಅಲ್ಲ, ಏನೂ ಅಲ್ಲ, 20 ಕಿಲೋಮೀಟರ್ ತನ ಓಡ್ಕೋತ ಬಂದಾನಂದ ಬಳಿಕ ಇಂಥ ಮನುಷ್ಯನ ನೋಡಿಲ್ಲಪ್ಪ ಅಂತ ಎಲ್ಲರೂ ಚರ್ಚೆ ಮಾಡ್ತಿದ್ರು. ಅದ್ರಾಗ ಒಬ್ಬ ಬಂದ, ನಿನ್ನ ಸಲುವಾಗಿ 20 ಕಿಲೋಮೀಟರ್ ತನ ಕಲ್ಲು ತುಳ್ಕೋತ ಬಂದಾನ, ಮೇಯೆಲ್ಲ ಬೆವತೈತೆಲ್ಲ, 20 ಕಿಲೋಮೀಟರ್ ನಿನ್ನ ಸಲುವಾಗಿ ಬಂದಲ್ಲ, ಅವ ಯಾರ? ಪ್ರಶ್ನೆ ಚಲೋ ಇಲ್ಲವ? ಅವ ನಿನಗೆ ಯಾರ? ಎಲ್ಲ ಕೋಟ್ಯಾಧೀಶ್ವರ ಮಕ್ಕಳ ಮಧ್ಯದಲ್ಲಿ ಇವೊಬ್ಬ ಕೋಟ್ ಹಾಕೊಂಡು ನಿಂತಿದ್ದ. 20 ಕಿಲೋಮೀಟರ್ ಓಡಿ ಬುತ್ತಿತ್ತಂದ. ನಾವು ಯಾರಾತ ಕೇಳಿದಾಗ ನಟ್ಟು ನಡು ನಿಂತಂತ ಮಗ ಒಂದು ಮಾತನ್ನು ಹೇಳ್ತಾನೆ. ಅಪ್ಪ ಕೈ ತೊಳೆದ ಬಗಶ್ಯಾಗ ನೀರು ಹಿಡಿದಿದ್ದ. ಮಗ ಮ್ಯಾಗ ನಿಂತು ಪರಿಚಯ ಮಾಡಿ ಕೊಡತ್ತಿದ್ದ. ಇಟ್ಟು ದೂರಿಂದ ಓಡಿ ಬಂದಾನ. ಅವ ಯಾರಂತ ಕೇಳಿದಾಗ ದೊಡ್ಡ ಮದ್ನಾಗ ನಿಂತಂತ ಹುಡುಗ ಒಂದು ಮಾತಂದ, ನಮ್ಮ ಹೊಲದಾಗ ಕೆಲಸ ಮಾಡುವಂಥ ಹಳಿ ಆಳು ಮನುಷ್ಯ ಅದಾನು ಅಂದ. ಏನು ಮಾಡೋರು ಹೇಳ್ರಿ? ನಮ್ಮ ಹೊಲದಾಗ ಕೆಲಸ ಮಾಡುವಂಥ ಹಳಿ ಆಳು ಮನುಷ್ಯ ಅದಾನು, ನನ್ನ ಮ್ಯಾಗ ಭಾಳ ಪ್ರೀತಿ ಅದಾನು, ಅವಂಗ ನಾ ಅಂಕಲ್ ಅಂತ ಅದನ್ನು ಹೇಳ್ತನು. 30 ವರ್ಷ ಆತು ನಮ್ಮಲ್ಲಿ ಅವಂಗ ಚಾಕರಿ ಅದಾನು, ಹಳಿ ಆಳು ಮನುಷ್ಯ ಅಂದ. ಕೆಳಗೆ ಮುಖ ಮಾಡಿ ಏನು ನೀರು ಕುಡಿಯಾಕತ್ತಿದ್ದಲ್ಲ, ಕೈಯಾಗ ಬಗ್ಸ್ಯಾಗ ನೀರು ಬಂದಿದ್ದು ಅಲ್ಲ, 2 ಕಣ್ಣಾಗಿನ ಟಪ 4 ಹನಿ ಬಗ್ಸಿ ನೀರಾಗ ಬಿದ್ದು ಕೈಯಾಗಿನ ನೀರು ಚೆಲ್ಲಿದ. ಕಳಿತಪ್ಪ ಅಂದ ಮನುಷ್ಯನ. ಕಟ್ಟಿ ತೆಳಗೆ ನಿಂತಂತ ಅಪ್ಪ ಒಂದು ಮಾತನ್ನು ಹೇಳ್ತಾನೆ, ಕಳಿತ್ ಮಗನೇ, ದೊಡ್ಡ ಸಾಲಿ ಕಳಿಸ್ಬೇಕಾಗಿತ್ತು, ಸಾಲಿ ಕಲಿತು ಶಾಣೆ ಆಗಬೇಕಾಗಿತ್ತು, ದೊಡ್ಡ ಇಂಗ್ಲೀಷ್ ಮಾತಾಡಬೇಕಾಗಿತ್ತು. ಆದರೆ ಈ ಇಂಗ್ಲೀಷದೊಳಗೆ, ಈ ದೊಡ್ಡ ಸಾಲಿ ಒಳಗೆ ಹಡದಂಥ ಕಳ್ಳು ಹರಿದು ಹೋಗಿರುವಂಥದ್ದು ಐತೆ ಅಂತ ನನಗೆ ಗೊತ್ತಿಲ್ಲಲ್ಲ. ತೆಳಗೆ ನಿಂತು ಒಂದು ಮಾತನ್ನು ಹೇಳ್ತಾನೆ. ಇಲ್ಲಿ ತೆಳಗೆ ನಿಂತಾಗ ಹಳಿ ಆಳ ಮನುಷ್ಯ ಅಂದ. ಭಾಳ ದಿನಕ್ಕೆ ಬಂದೇನಂತ ತಿಳ್ಕೊಂಡು ಸಮೀಪ ಹೋಗಿ ರಾಜಾತ್ ಅಕಸ್ಮಾತ್ ತೆಕ್ಕಿ ಹೊಡೆದಾಗ ಮತ್ತೇನೇನೋ ಅಂತ ನನಗೆ ಗೊತ್ತಿಲ್ಲ. ಚಲೋ ಪರಿಚಯ ಮಾಡ್ಯಾನ. ಸನಿಕ್ ಹೋಗಿ ಇದ್ದದ್ದು ಕಳ್ಕೋಬಾರ್ದಂತ ತೆಳಗೆ ಮುಖ ಮಾಡಿ ಕನ್ನ ನೀರು ಹಾಕೋತ ಹೊತ್ತು ಮನೆಗೆ ಬಂದ. ಪಿಶವಿ ಒಗಿತಾನ. ಭಾಳ ಖುಷಿಯಾಗಿತ್ತು. ಹೆಂಡತಿ ಮುಖದ ಕಡೆ ನೋಡಿದ. ಹೆಂಡತಿ ಕಣ್ಣಾಗ ನೀರು ಬಂದು ಹೋಗಿ ಕಣ್ಣೀರು ಒರೆಸಿದ. ಕೂಸಿ ಹಂಗೈತ್ರಿ, ನಾನು ನೆನಪು ಮಾಡಿದೇನ್ರಿ, ಸ್ವರ್ಗ್ಯಾನೇನ್ರಿ, ಊಟ ಉಂಡೇನ್ರಿ, ನಮ್ಮ ಅಪ್ಪ ಅಂತ ಪರಿಚಯ ಮಾಡಿ ಕೊಟ್ಟನ್ರಿ ತಂದಾಗ ಅಪ್ಪ ಬಿಕ್ಕಳಾಕತ್ತಿದ. ಭಾಳ ದಿನಕ್ಕೆ ಹೋಗಿ ಮಗ ಭೇಟಿಯಾಗಿ ಬಿಟ್ಟು ಬಂದೇರಿ, ನಿಮ್ಮ ಮನಸ್ಸಾಗಿಲ್ಲ, ಮಗ ನೆನಪಾಯಿಗಳಾಕತ್ತೀರಿ. ಇಲ್ಲ ಸತಿ ಇಲ್ಲ ಅಂದ. ಯಾಕೆ ಅಳ್ತೀರಿ? 1000 ಹುಡುಗರು ಮಧ್ಯದೊಳಗೆ 20 ಕಿಲೋಮೀಟರ್ ಬುತ್ತಿ ತೊಗೊಂಡು ಓಡಿ ಬಂದ. ಇಟ್ಟು ನಿನಗಾಗಿ ಬಂದ. ನಾವು ಯಾವ್ಯಾವಂತ ಕೇಳಿದಾಗ ನಮ್ಮ ಹೊಲದಾನ ಹಳಿ ಚಾಕರಿ ಮನುಷ್ಯ ಅಂತ ಪರಿಚಯ ಮಾಡಿಕೊಟ್ಟಿವೆ. ನಿನ್ನ ಮಗ ಪರಿಚಯ ಮಾಡಿಕೊಟ್ಟ. ಕಲಿತವಂಗ ನಾಳೆ ಕಲಿತಕ್ಕೆ ಮದುವೆ ಮಾಡ್ಕೊಂಡು ಇವರು ಕಲಿತ ಬಳಿಕ ಈ ಪ್ರೀತಿ ಪ್ರೇಮ ಎಲ್ಲಿ ಉಳಿತದೆ ಹೇಳಂದ. ಒಂದು ಮಾತು ಹೇಳ್ತಾನೆ, ಎಲ್ಲಿವರೆಗೆ ಕೈಯಾಗ ಮ್ಯಾಗ ಶಕ್ತಿ ಐತಿ ಇಬ್ಬರು ದುಡಿಯೋದೈತಿ, ಯಾವತ್ತು ಕೈ ಕಾಲು ನಿಲ್ತಾವಲ್ಲ, ಒಂದು ಬಾಟ್ಲಿ ವಿಷ ತಂದ ಹೊಟ್ಟೆ ತುಂಬ ವಿಷ ಕುಡ್ದ ದೇವ್ರ ನಮಸ್ಕಾರ ಮಾಡಿ ಸತ್ತು ಹೋಗುನು ಕರೆ. ಈ ಬುದ್ಧಿವಂತ ಮನುಷ್ಯ ಕಲಿತವ್ರ ಮಕ್ಕಳು ಅವ್ವಪ್ಪ ನಾವು ಆಗೋದು ಬೇಡ ಅಂತಕ್ಕಂಥ. ಜಗತ್ತಿನೊಳಗೆ ಪ್ರೀತಿ ಕಳ್ಕೊಂಡು ಎಲ್ಲದರೊಳಗೆ ಜೀವನದೊಳಗೆ ಭಾಳ ಮುಖ್ಯ. ಭಾಳ ದೊಡ್ಡ ಮನ್ಯಾಗ ಪ್ರೀತಿ ಇಲ್ಲ, ಏನಾಗ್ತದೆ ಯವ್ವ? ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟದ, ಲಾಕರ್ನಾಗ ಎಷ್ಟದ, ಫರ್ನಿಚರ್ ಎಷ್ಟು ಕಿಮ್ಮತ್ತಿಂದದ, ಬಿಲ್ಡಿಂಗ್ ಕೆಟ್ಟ ಕಿಮ್ಮತ್ತು ಕೊಟ್ಟು ಅನ್ನೋಕ್ಕಿಂತನೂ ಸೈತಿವ. ಫರ್ನಿಚರ್ ಕಡಿಮಿದ್ರೆ ನಡೀತದೆ, ಲಾಕರ್ದಾಗ ಕಡಿಮಿದ್ರೆ ನಡೀತದೆ, ಬ್ಯಾಲೆನ್ಸ್ ಕಡಿಮಿದ್ರೆ ನಡೀತದೆ. ಅದರ ಜೀವನ ಬ್ಯಾಲೆನ್ಸ್ ಕೆಡಿಸ್ಕೊಳ್ಳಾರ್ದಂಗೆ ಮನ್ಯಾಗ ಪ್ರೀತಿ ತುಂಬಿತ್ತಂದ್ರೆ ಅದಕ್ಕೆ ಮನೆ ಅಂತ ಹೇಳಬೇಕವ್ವ.